ಹೆಲೋ ಡಿಯರ್ ಫ್ರೆಂಡ್ಸ್, ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡದೆ ನಾವು ಮ್ಯಾನಿಫೆಸ್ಟ್ ಮಾಡಲು ಸಾಧ್ಯ ಇದೆಯಾ? ನಿಜಕ್ಕೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳ ಅವಶ್ಯಕತೆ ಆದರೂ ಇದೆಯಾ? ಬರೀ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇದ್ದುಕೊಂಡು ನಾವು ಮ್ಯಾನಿಫೆಸ್ಟ್ ಮಾಡಲು ಸಾಧ್ಯನೇ ಇಲ್ವಾ? ಹಾಗಾದರೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಹಿಂದಿರುವಂತಹ ಸತ್ಯ ಆದರೂ ಏನು? ಆ್ಯಂಡ್ ಆಲ್ಸೋ ನಮ್ಮ ಲಾ ಆಫ್ ಅಟ್ರಾಕ್ಷನ್ ಜರ್ನಿಯನ್ನು, ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ರೀಸ್ಟಾರ್ಟ್ ಮಾಡಲಿಕ್ಕೆ ಇರುವಂಥ ಬೆಸ್ಟ್ ಟೈಮ್ ಆದರೂ ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ರೀಸ್ಟಾರ್ಟ್ ಮಾಡಲಿಕ್ಕೆ ಇರುವಂಥ ಬೆಸ್ಟ್ ಟೈಮ್ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನಿಜಕ್ಕೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳ ಅವಶ್ಯಕತೆ ನಮಗೆ ಇದೆಯಾ? ಅದರ ಹಿಂದಿರುವಂತಹ ಸತ್ಯ ಆದರೂ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಂತ ಬಂದಾಗ ಇನಿಷಿಯಲಿ, ಸೊ ನಮಗೆ ಯಾವಾಗ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಾಗುತ್ತೋ ಅದು ಗೊತ್ತಾಗೋದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳ ಥ್ರೂ. ಹೌದಾ? ನಾವೇನು ಮಾಡ್ತೀವಿ, ಸೊ ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಆಯ್ಕೆ ಮಾಡ್ಕೊಳ್ತೀವಿ. ನಾವು ಚಿಕ್ಕ ಪುಟ್ಟ ವಿಷಯಕ್ಕೆ, ಆಯಿತಾ, ಚಿಕ್ಕ ಪುಟ್ಟ ವಿಷಯವನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಆವಾಗ ಏನಾಗುತ್ತೆ, ಸಣ್ಣ ಪುಟ್ಟ ವಿಷಯ ಈಸಿಯಾಗಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ನಮ್ಮ ಚಿಕ್ಕ ಪುಟ್ಟ ಕನಸು ಯಾವಾಗ ನನಸಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಸ್ವಲ್ಪ ನಮಗೆ ನಂಬಿಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ನಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನಾವು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೆಂಗೋ ನೀವು ವರ್ಕ್ ಮಾಡ್ತಾ ಇರ್ತೀರ, ಸೊ ನಿಮ್ಮ ಎಫರ್ಟ್ ಹಾಕ್ತಾ ಇರ್ತೀರ, ಎಲ್ಲೋ ಒಂದು ಕಡೆ ರಿಸಲ್ಟ್ ಬೇಗ ಸಿಗಲಿ ಅಂತ ನಾವೇನು ಮಾಡ್ತೀವಿ, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀವಿ. ದೊಡ್ಡ ದೊಡ್ಡ ವಿಶ್ಗೆ ಅಥವಾ ದೊಡ್ಡ ದೊಡ್ಡ ಕನಸುಗಳಿಗೆ, ಆಸೆಗಳಿಗೆ ಯಾವಾಗ ನೀವು ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತೀರಾ, ಆವಾಗ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋದಾಗತ್ತೆ. ಅಥವಾ ಒಂದು ರೀತಿ ನಿಮಗೆ ವೇಟ್ ಮಾಡಿ ಮಾಡಿ ನೆಗೆಟಿವ್ ಫೀಲ್ ಆಗ್ತಾ ಇರುತ್ತೆ. ಆವಾಗ ನೀವೇನು ಮಾಡ್ತೀರಾ, ಇದು ಬರೀ ಟೆಕ್ನಿಕ್ಸಿಂದ ಆಗುವಂಥದ್ದಲ್ಲ, ಬದಲಾಗಿ ನನ್ನ ಮೈಂಡ್ಸೆಟ್ ಮೇಲೆ ವರ್ಕ್ ಮಾಡಬೇಕು ಅಂತ ನೀವೇನು ಮಾಡ್ತೀರಾ, ಒಳ್ಳೊಳ್ಳೆ ಬುಕ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಕೋರ್ಸಸ್ ಅಟೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಮೈಂಡ್ಸೆಟ್ ಅಥವಾ ನಿಮ್ಮ ಮನಸ್ಥಿತಿ ಮೇಲೆ, ದೃಷ್ಟಿಕೋನ, ಈಗ ಯಾವುದೆಲ್ಲ ಪ್ರಾಬ್ಲಮ್ಸ್ ಇರಲಿ, ನಿಮ್ಮ ಲೈಫ್ನ ಸಿಚುವೇಶನ್ ಇರಲಿ, ರಿಲೇಷನ್ಶಿಪ್ ಇರಲಿ, ಕರಿಯರ್, ಮನಿ, ಯಾವುದೇ ವಿಷಯ ಇರಲಿ, ಆ ಪ್ರಾಬ್ಲಮ್ಸ್ನ ನೀವು ನೋಡೋ ದೃಷ್ಟಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನೀವೀಗ ಏನು ಮಾಡ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಹೆಲ್ಪ್ ತೊಗೊಳ್ತಾ ಇದ್ದೀರಾ, ನಿಮ್ಮ ಪಾಸಿಟಿವ್ ಮೈಂಡ್ಸೆಟ್ನ ಹೆಲ್ಪ್ ತೊಗೊಳ್ತಾ ಇದ್ದೀರಾ. ಇವು ಎರಡೂ ಸೇರಿ ಏನಾಗುತ್ತೆ, ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಮ್ಯಾನಿಫೆಸ್ಟೇಷನ್ ಆದ ಮೇಲೆ ಆ್ಯಕ್ಚುಯಲ್ ಗೇಮ್ ಚೇಂಜರ್ ಇರೋದು. ಹೌದು. ಸೊ ನಾವು ಯಾವಾಗ ಸಿಕ್ಕಾಪಟ್ಟೆ ಅನ್ಕಂಫರ್ಟೇಬಲ್ ಆಗಿರ್ತೀವಿ, ನಮ್ಗೆ ಯಾವಾಗ ತುಂಬ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಹೊರಗೆ ಬರಲಿಕ್ಕೆ ನಾವು ಏನು ಮಾಡಲಿಕ್ಕೂ ರೆಡಿ ಇರ್ತೀವಿ. ಸೊ ಅವಾಗ ಏನು ಮಾಡ್ತೀವಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ನಮ್ಮ ಮೈಂಡ್ಸೆಟ್ ಮೇಲೆ ವರ್ಕ್ ಮಾಡೋದು, ಇದರಿಂದ ಸಮಸ್ಯೆಯಿಂದ ಹೊರಗೆ ಬಂದು ಒಂದು ಒಳ್ಳೆಯ ಲೈಫ್ ಲೀಡ್ ಮಾಡಲಿಕ್ಕೆ ಅಥವಾ ಒಂದು ಕಂಫರ್ಟೇಬಲ್ ಆಗಿರುವಂಥ ಲೈಫ್ ಯಾವಾಗ ಲೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಗ ನಾವೇನು ಮಾಡ್ತೀವಿ, ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಎಫರ್ಮೇಷನ್ ಹೇಳೋದಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಟೆಕ್ನಿಕ್ಸ್ 369 ಇರ್ಬೋದು, ಅಥವಾ ವಿಷನ್ ಬೋರ್ಡ್ ಇರಬಹುದು, ವಿಷನ್ ಬೋರ್ಡ್ ಎಕ್ಸಸೈಸಸ್ ಇರ್ಬೋದು. ಸೊ ಇವನ್ನೆಲ್ಲ ಏನು ಮಾಡ್ತೀವಿ, ಚೂರು ಚೂರು ಬದಿಗಿಡಿಸ್ತಾ ಹೋಗ್ತೀವಿ. ಯಾಕೆ? ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿ ಏನಿರುತ್ತೆ, ನನ್ನ ಮೈಂಡ್ಸೆಟ್ ಪಾಸಿಟಿವ್ ಇದೆಯಲ್ಲ, ನಾನು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ, ನನಗೆ ಈಗ ಗೊತ್ತಿದೆ ಆ್ಯಕ್ಚುಲಿ ಹೇಗೆ ಪಾಸಿಟಿವ್ ಆಗಿರೋದು. ಸೊ ಆದ್ದರಿಂದ ನಾನೇನು ಮಾಡ್ತೀನಿ, ಪಾಸಿಟಿವ್ ಆಗೇ ಇರ್ತೀನಿ. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ತುಂಬ ಟೈಮ್ ತೊಗೊಳುತ್ತೆ, ಬೇಡ ಬಿಡು ಅಂತ ನಾವೇನು ಮಾಡ್ತೀವಿ, ಬರೀ ಮೈಂಡ್ಸೆಟ್ ಮೇಲೆ ಅಷ್ಟೇ ಫೋಕಸ್ ಮಾಡಿ ಮತ್ತೆ ವಾಪಸ್ ಹೊಸ ಹೊಸ ಗುರಿಗಳನ್ನು ಹಾಕೊಳ್ತಾ ಹೋಗ್ತೀವಿ. ಬಟ್ ಆಗ ಏನಾಗುತ್ತೆ, ಮತ್ತೆ ವಾಪಸ್ ಹಳೇ ಪ್ರಾಬ್ಲಮ್ಸ್ ಮತ್ತೆ ರೀಅಪಿಯರ್ ಆಗೋದು, ಅಥವಾ ಮತ್ತೆ ಲೈಫಲ್ಲಿ ಕಾಣಿಸಿಕೊಳ್ಳೋದು ಆಗುತ್ತೆ. ಅಥವಾ ಇನ್ನೇನು ಆಗಬೇಕು ಅನ್ನೋ ಕೆಲಸ ಅಲ್ಲೇ ಸ್ಟಾಪ್ ಆಗೋದು, ಡಿಲೇ ಆಗೋದು, ಸ್ಟ್ರಗಲ್ ಕಾಡೋದು ಆಗ್ತಾ ಇರುತ್ತೆ. ಸೊ ಅವಾಗ ನಾವೇನಂತೀವಿ, ನಾ ಇಷ್ಟು ಪಾಸಿಟಿವ್ ಆಗಿದ್ದೀನಿ, ನಾನು ಇಷ್ಟು ಹೈ ವೈಬ್ರೇಷನ್ನಲ್ಲಿದ್ದೀನಿ, ಆದರೂ ಯಾಕೆ ನನಗೆ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ? ನಾ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಮೊದಲಾದರೂ ನೆಗೆಟಿವ್ ಇದ್ದೆ, ಬಟ್ ಈಗ ನಾ ಇಷ್ಟು ಒಳ್ಳೆಯದಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಆದರೂ ಯಾಕೆ ಮ್ಯಾನಿಫೆಸ್ಟ್ ಆಗ್ತಾ ಇಲ್ಲ? ಸೊ ಈ ಕ್ವೆಶನ್ ಸರ್ವೇ ಸಾಮಾನ್ಯ ಬಂದೇ ಬರುತ್ತೆ. ಈಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಬೆಲೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದರೆ, ಸೊ ನನ್ನ ಪಾಲಿನ, ಸೊ ಇಲ್ಲಿ ತನಕದ ವರ್ಷಗಳೇನಿತ್ತು, ಸೊ ಅವಕ್ಕೆ ಕಂಪೇರ್ ಮಾಡಿದರೆ 2025 ಏನಿದೆ, ನನ್ನ ಬೆಸ್ಟ್ ಇಯರ್ ಅಂತಲೂ ಹೇಳ್ಬೋದು. ಬೆಸ್ಟ್ ಈಸ್ ಯೆಟ್ ಟು ಕಮ್.
ಬಟ್ ಸ್ಟಿಲ್ ಇಲ್ಲಿಯ ತನಕ ಇಲ್ಲಿ ಇಷ್ಟೋ ವರ್ಷಗಳನ್ನ ನೋಡಿದಾಗ 2025 ತುಂಬ ಒಳ್ಳೆಯ ವರ್ಷ. ಹೀಲಿಂಗ್ ವೈಸ್ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟ ವರ್ಷ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ವೈಸ್ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಂತಹ ವರ್ಷ ಇದು. ಒಂದು ನಾನು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದೆ, ಏನು ಅಂತ ಅಂದರೆ, ಅಫರ್ಮೇಷನ್, ವಿಷನ್ ಬೋರ್ಡ್ ಇರ್ಬೋದು, ಅಥವಾ ಏನು ಡೇ ಟು ಡೇ ಲೈಫಲ್ಲಿ ನಾ ಏನು ಒಂದು ಲೈಫ್ ಸ್ಟೈಲ್ ರೀತಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡ್ತಾ ಇದ್ದೆ. ನಂದು ಮೈಂಡ್ಸೆಟ್ ಪಾಸಿಟಿವ್ ಆಗಿ ಇಟ್ಕೊಳ್ಳೋದು, ಹೀಲಿಂಗ್ ಪ್ರಾಕ್ಟೀಸಸ್ ಜೊತೆಗೆ ನಾ ಏನೆಲ್ಲ ಟೆಕ್ನಿಕ್ಸ್ನ ಫಾಲೋ ಮಾಡ್ತಾ ಇದ್ದೆ ಅಲ್ಲ, ಸೊ ಸಡನ್ನಾಗಿ ಸ್ವಲ್ಪ ದಿನ ಸ್ಟಾಪ್ ಮಾಡಿದೆ. ಆಯಿತಾ, ಸ್ಟಾಪ್ ಮಾಡಿದ್ದು ಬೇಕು ಅಂತಲೇ ಸ್ಟಾಪ್ ಮಾಡಿದ್ದು. ಆಗ ನಾವು ಒಂದು ಅಬ್ಸರ್ವ್ ಮಾಡಿದ್ದು ಏನಂತ ಅಂದರೆ, ಅಫ್ಕೋರ್ಸ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಆದರೆ ಅದರ ಸ್ಪೀಡ್ ಕಮ್ಮಿ ಇರುತ್ತೆ ಆ್ಯಂಡ್ ನಿಮ್ಗೇನು ಬೇಕು ಸಿಗುತ್ತೆ, ಬಟ್ ಅಷ್ಟು ಈಸಿಯಾಗಿ ಅಲ್ಲ. ಒಂದು ರೀತಿ ಇನ್ನೂ ಸ್ವಲ್ಪ ಆಗ್ತಾ ಇದೆ ಅನ್ಬೇಕಾದ್ರೆ ಸ್ಟಾಪ್ ಆಗೋದು. ಇವೆಲ್ಲವೂ ಕೂಡ ಅಬ್ಸರ್ವ್ ಯಾವಾಗಾಯಿತು ಅಂತ ಅಂದರೆ, ಈವನ್ ದೋ ನನ್ನ ಸ್ಟೇಟ್ ಆಫ್ ಮೈಂಡ್ ಪಾಸಿಟಿವ್ ಇದ್ದರೂ ಕೂಡ ಅದ್ರ ಜೊತೆಗೆ ಆ ಪಾಸಿಟಿವ್ ಮೈಂಡ್ಸೆಟ್ಟಿಗೆ ಒಂದು ಸಪೋರ್ಟಾಗಿ ನಿಂತಹ ಟೆಕ್ನಿಕ್ಸ್ ಏನಿತ್ತಲ್ಲ, ಸೊ ಅವನ್ನೆಲ್ಲ ನಾ ಯಾವಾಗ ಬಿಟ್ಬಿಟ್ಟೆ, ಆಗ ಸ್ವಲ್ಪ ನನಗೆ ಆ ಸ್ಪೀಡ್, ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಕಮ್ಮಿ ಆಗಿದ್ರೆ ಅನುಭವ ಆಯಿತು. ನೆಕ್ಸ್ಟ್ ಏನು ಮಾಡಿದೆ, ನಾನು ನನ್ನ ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡ್ನ ಜೊತೆಗೆ ನನ್ನ ಮೈಂಡ್ಸೆಟ್ ಚೆನ್ನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಾನು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನೆಲ್ಲ ಮತ್ತೆ ವಾಪಸ್ ರೀಸ್ಟಾರ್ಟ್ ಮಾಡಿದೆ. ಒಂದು ಲೈಫ್ ಸ್ಟೈಲ್ ರೀತಿ ಇಷ್ಟು ವರ್ಷದಿಂದ ನಾನು ಏನು ಫಾಲೋ ಮಾಡ್ಕೊಂಬಂದಿದ್ದೆ ಅಗೇನ್ ಅದನ್ನು ಕಂಟಿನ್ಯೂ ಮಾಡಿದೆ. ಯಾವಾಗ ಕಂಟಿನ್ಯೂ ಮಾಡಿದೆ ಆ ಮೊಮೆಂಟಿಂದನೇ ಅಗೇನ್ ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಜಾಸ್ತಿ ಆಗಿರೋದು, ಆ ಚೇಂಜಸ್ ಕಾಣ್ತಾ ಇರೋದು. ಸೊ ನಿಮ್ಗೆ ಗೊತ್ತಾಗೋಗುತ್ತೆ ಯಾವಾಗ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ, ಸೊ ಅದು ನಿಮಗೆ ಫೀಲ್ ಆಗುತ್ತೆ. ಸೊ ಈ ರೀತಿ ಚೇಂಜಸ್ ಆ್ಯಂಡ್ ಆಬ್ವಿಯಸ್ಲಿ ಮ್ಯಾನಿಫೆಸ್ಟ್ ಆಗೋದು ಆಗ್ತಾ ಹೋಯಿತು. ಸೊ ಈಗ ಹಾಗಾದರೆ ಯಾಕೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಬದಿಗಿಟ್ಟ ತಕ್ಷಣ ಸ್ಪೀಡ್ ಯಾಕೆ ಕಮ್ಮಿ ಆಗುತ್ತೆ, ಈವನ್ ದೋ ನಮ್ಮ ಮೈಂಡ್ಸೆಟ್ ಪಾಸಿಟಿವ್ ಇದ್ದರೂ ಕೂಡ? ಸೊ ಒಂದು ಏನಂತ ಅಂದರೆ, ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಪ್ರೋಗ್ರಾಮಿಂಗ್ ಬೇರೆ ಇದೆ, ನಾವು ಕೇಳ್ಕೊಂಡು ಬಂದಿರೋದೇ ಬೇರೆ, ಹೌದಾ? ಸೊ ಲೈಫ್ ಅನ್ನೋದು ಸ್ಟ್ರಗಲ್, ಮನಿ ಅನ್ನೋದು ಈಸಿಯಾಗಿ ಸಿಗಲ್ಲ, ಸೊ ಇವೆಲ್ಲ ಕೇಳ್ಕೊಂಡು ಬಂದಿರೋದು, ಹೌದಾ? ಸೊ ಈಗ ತಕ್ಷಣಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಮೈಂಡ್ಸೆಟ್ ಇರಲಿ, ನಮ್ಮ ಆಲೋಚನಾ ವಿಧಾನವನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಆ ಚೇಂಜ್ ಮಾಡಬೇಕಾದ್ರೆ ಎಫರ್ಟ್ ತೊಗೊಳುತ್ತೆ ಆ್ಯಂಡ್ ಸಡನ್ನಾಗಿ ಮನಸ್ಸು ಒಪ್ಪಲ್ಲ, ಹೌದಾ? ಆ ಒಪ್ಪದೇ ಇರೋ ಟೈಮಲ್ಲಿ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ನೀವು ಪಾಸಿಟಿವ್ ಆಗಿ ಇಟ್ಕೊಂಡು ಈ ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರಿ ಅಂತ ಅಂದರೆ ತುಂಬ ಈಸಿಯಾಗಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಬೆಸ್ಟ್ ಟೈಮ್ ಹಾಗಂದರೆ ಯಾವುದು? ನಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ರೀಸ್ಟಾರ್ಟ್ ಅಂತ ಯಾಕಂತ ಇದ್ದೀನಿ ಅಂತ ಅಂದರೆ, ಕೆಲವೊಂದು ಸಲ ನಾವೇನು ಮಾಡ್ತೀವಿ, ನಮ್ಮದೇ ಲೇಸಿನೆಸ್ಸಿಂದ ನಾವು ಅಫರ್ಮೇಷನ್ ಹೇಳಲ್ಲ, ವಿಜುವಲೈಸ್ ಮಾಡಲ್ಲ, ಹೆಂಗೂ ಲೈಫ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆಯಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ, ಹೌದಾ? ಹಂಗೆ ಮಾಡಿದ ನೆಕ್ಸ್ಟ್ ಮೊಮೆಂಟೇ ನಮ್ಮ ಫ್ರೀಕ್ವೆನ್ಸಿ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಹಾಗಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ರೀಸ್ಟಾರ್ಟ್ ಮಾಡಲಿಕ್ಕೆ ಯಾವುದು ಬೆಸ್ಟ್ ಟೈಮ್? ನ್ಯೂ ಇಯರ್. ಹೌದು, ವರ್ಷದ ಇಡೀ ದಿನ ನೀವು ಯಾವಾಗ ಬೇಕಾದರೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ರೀಸ್ಟಾರ್ಟ್ ಮಾಡ್ಬೋದು. ಆದರೆ ನ್ಯೂ ಇಯರ್ ಅನ್ನೋದೇನಿದೆ, ಈಗ 2026 ಬರ್ತಾ ಇದೆ, ಸೊ ಈ ಟೈಮ್ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಒಂದು ಟರ್ನಿಂಗ್ ಪಾಯಿಂಟ್, ಹೊಸ ದಿಕ್ಕನ್ನು ಕೊಡುವಂತಹ ಟೈಮ್. ಯಾಕೆ? ನಿಮ್ಮ ಹತ್ರ ಈಗ ಏನಿದೆ, ಇಡೀ ವರ್ಷದ ಅನುಭವ ಇದೆ, ಹೌದಾ? ಸೊ ಇಡೀ ವರ್ಷದಲ್ಲಿ ಯಾವುದು ವರ್ಕ್ ಆಯಿತು, ಯಾವುದು ವರ್ಕ್ ಆಗಿಲ್ಲ, ಯಾವುದು ಮ್ಯಾನಿಫೆಸ್ಟ್ ಆಯಿತು, ಯಾವುದು ಮ್ಯಾನಿಫೆಸ್ಟ್ ಆಗಿಲ್ಲ, ಸೊ ಇಡೀ ವರ್ಷ ಆ ಎಕ್ಸ್ಪೀರಿಯನ್ಸ್ ಏನಿದೆ, ಆ ಎಕ್ಸ್ಪೀರಿಯನ್ಸ್ ಇದೆ, ಅದರಲ್ಲಿ ನಿಮಗೆ ಅರ್ಥ ಆಯಿತು ನೀವು ಎಲ್ಲಿ ವರ್ಕ್ ಮಾಡಬೇಕು, ಇನ್ನೂ ನೀವೆಲ್ಲಿ ಎಫರ್ಟ್ ಹಾಕಬೇಕು. ಸೊ ಆ ಕ್ಲಾರಿಟಿ ಇದೆ. ಜೊತೆಗೆ ಹೊಸತು, ಹೌದಾ? ಹೊಸ ಬಟ್ಟೆ ಹಾಕೊಂಡಾಗ ನಮ್ಮಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಹೊಸ ಮನೆ ತಗೊಂಡಾಗ, ಹೊಸ ಕಾರ್ ತಗೊಂಡಾಗ, ಹೊಸ ವಾಚ್ ತಗೊಂಡಾಗ, ಸೊ ಎಷ್ಟು ಖುಷಿ ಇರುತ್ತೆ ನಮ್ಮಲ್ಲಿ. ಹೊಸತು ಅಂತ ಅಂದರೆ ನಮ್ಮ ಬ್ರೈನ್ ಕೂಡ ಆದಷ್ಟು ಪಾಸಿಟಿವಿಟಿ ಕಡೆನೇ ಫೋಕಸ್ ಮಾಡಲಿಕ್ಕೆ ಹೋಗುತ್ತೆ. ಈ ಹೊಸ ವರ್ಷದ ಟೈಮನ್ನು ನೀವೇನಾದರೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನು ರೀಸ್ಟಾರ್ಟ್ ಮಾಡಲಿಕ್ಕೆ ಯೂಸ್ ಮಾಡಿದ್ದೇ ಆದರೆ ಎಂಟೈರ್ ವರ್ಷ ನಿಮ್ಮ ಕೈಯಲ್ಲಿರುತ್ತೆ. ಸೊ ಒಂದು ವರ್ಷ ನಮ್ಮದು ಚೆನ್ನಾಗಿ ಹೋಗಬೇಕು ಅಂತ ಅಂದರೆ ಬರೀ ನಾವು ಮ್ಯಾನಿಫೆಸ್ಟೇಷನ್ ಮೇಲೆ ಅಷ್ಟೇ ಫೋಕಸ್ ಮಾಡಿದರೆ ಸಾಕಾಗಲ್ಲ. ಹೌದು, ನಾನು ನಿಮಗೆ ಹೇಳಿದೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇಂಪಾರ್ಟೆನ್ಸ್ ಏನು ಅಂತ, ಆದರೆ ಎಲ್ಲೂ ಕೂಡ ಬರೀ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಮೇಲೆ ಫೋಕಸ್ ಮಾಡಿ ಅಂತ ನೋ.
ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇಂಪಾರ್ಟೆಂಟ್, ನಿಮ್ಮ ಮೈಂಡ್ಸೆಟ್ ಇಂಪಾರ್ಟೆಂಟ್. ಒಂದು ವರ್ಷ ಚೆನ್ನಾಗಿ ಆಗಬೇಕು ಅಂತ ಅಂದರೆ ಬರೀ ಮ್ಯಾನಿಫೆಸ್ಟೇಷನ್ ಅಷ್ಟೇ ಸಾಕಾಗಲ್ಲ. ನಮ್ಮ ಇಮೋಷ್ನಲ್ ಹೆಲ್ತ್ ಚೆನ್ನಾಗಿರಬೇಕು, ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಬೇಕು, ಆ್ಯಂಡ್ ಆಲ್ಸೋ ಒಂದು ಬ್ಲೂ ಪ್ರಿಂಟ್ ನಮ್ಮ ಹತ್ರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಹೌದಾ? ಸೊ ಒಂದು ವರ್ಷವನ್ನು ನಾವು ಹೇಗೆ ನಡೆಸಬಹುದು, ಈ ವರ್ಷದಲ್ಲಿ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು, ಯಾವುದ್ರ ಮೇಲೆ ಫೋಕಸ್ ಮಾಡೋ ಅಗತ್ಯ ಇಲ್ಲ. ಸೊ ಯಾವುದನ್ನು ಡಿಲೀಟ್ ಮಾಡಬೇಕು ನಮ್ಮ ಲೈಫಿಂದ, ಯಾವುದನ್ನು ವೆಲ್ಕಮ್ ಮಾಡಬೇಕು ನಮ್ಮ ಲೈಫಿಗೆ. ಸೊ ಇವೆಲ್ಲದರ ಕ್ಲಾರಿಟಿ ನಿಮ್ಮಲ್ಲಿ ಇತ್ತು ಅಂತ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಒಂದು ವರ್ಷ ಚೆನ್ನಾಗಿ ಆಗಬೇಕು ಅಂತ ಅಂದರೆ ನಮ್ಮ ಹೆಲ್ತು ಚೆನ್ನಾಗಿರಬೇಕು, ನಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು, ಫೈನಾನ್ಷಿಯಲ್ ಲೈಫ್ ಕೂಡ ಚೆನ್ನಾಗಿರಬೇಕು, ಕರಿಯರ್ ಕೂಡ ಚೆನ್ನಾಗಿರಬೇಕು, ಹೌದಾ? ಸೊ ಈ ರೀತಿಯಲ್ಲಿ ನಾವೇನಾದರೂ ನಮ್ಮ ಎಂಟೈರ್ ವರ್ಷವನ್ನು ಪ್ಲ್ಯಾನ್ ಮಾಡಿದ್ದೆ ಆದರೆ ಅದರ ಅಕಾರ್ಡಿಂಗ್ ಸೊ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇರಲಿ, ಮೈಂಡ್ಸೆಟ್ ಟೂಲ್ಸ್ ಇರಲಿ, ಇವೆಲ್ಲವನ್ನು ನಾವು ಅಪ್ಲೈ ಮಾಡಿದ್ದೆ ಆದರೆ ಎಸ್, ನಮ್ಮ ಇಷ್ಟದ ಪ್ರಕಾರ ನಮ್ಮ 2026ನ ನಾವು ಡಿಸೈನ್ ಮಾಡ್ಬೋದು. ಸೊ ನೀವೆಲ್ಲರೂ ಕೂಡ ನಿಮ್ಮ ಮ್ಯಾಜಿಕಲ್ ಇಯರ್ 2026ನ ಡಿಸೈನ್ ಮಾಡಲು ರೆಡಿ ಇದ್ದೀರಾ? ಹಾಗಾದರೆ ಇದೇ ಸಂಡೇ ಮೈ ಮ್ಯಾಜಿಕಲ್ ಇಯರ್ 2026 ಸೊ ನ್ಯೂ ಇಯರ್ ವರ್ಕ್ಶಾಪ್ ನಡೀತಾ ಇದೆ. ಸೊ ಈ ಒಂದು ವರ್ಕ್ಶಾಪ್ ಆನ್ಲೈನ್ ವರ್ಕ್ಶಾಪ್ ಆಗಿರುತ್ತೆ. ಸೊ ಝೂಮ್ ಆ್ಯಪ್ ಮೂಲಕ ನಡೆಸುವಂತಹ ವರ್ಕ್ಶಾಪ್ ಆಗಿರುತ್ತೆ. ಸೊ ಈ ವರ್ಕ್ಶಾಪಲ್ಲಿ ಸೊ ನೀವು ಕಂಪ್ಲೀಟಾಗಿ ಒಂದು ವರ್ಷವನ್ನು, ಸಕ್ಸಸ್ಫುಲ್ ವರ್ಷವನ್ನು ಆಗಿಸ್ಲಿಕ್ಕೆ ಏನೆಲ್ಲ ಟೂಲ್ಸ್ ಬೇಕು ಎಲ್ಲವನ್ನ ಕಲಿತೀರ. ಜೊತೆಗೆ ಬ್ಲೂ ಪ್ರಿಂಟ್, ಎಂಟೈರ್ ವರ್ಷದ ಬ್ಲೂ ಪ್ರಿಂಟೇ ನಿಮ್ಮ ಕೈಯಲ್ಲಿರುತ್ತೆ. ಸೊ ಆ್ಯಂಡ್ ಆಲ್ಸೋ ಕೆಲವೊಂದು ಮ್ಯಾಜಿಕಲ್ ಟೂಲ್ಸ್, ಆ ಮ್ಯಾಜಿಕಲ್ ಟೂಲ್ಸ್ ಸಹಾಯದಿಂದ ಇಡೀ ವರ್ಷ ನಿಮ್ಮ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿ, ಯಾವುದೇ ಚಾಲೆಂಜಸ್ ಬರಲಿ, ನೀವು ಮಾತ್ರ ಆರಾಮಾಗಿ ಮ್ಯಾನಿಫೆಸ್ಟ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ಕಲಿತೀರಾ. ಜೊತೆಗೆ ಎಸ್, ಇಟ್ ಈಸ್ ಪಾಸಿಬಲ್. ನಿಮ್ಮ ಹೆಲ್ತ್ ಇರಲಿ, ರಿಲೇಷನ್ಶಿಪ್ ಇರಲಿ, ಕರಿಯರ್ ಇರಲಿ, ಮನಿ ಇರಲಿ, ಎಲ್ಲ ಏರಿಯಾವನ್ನು ವೆಲ್ ಬ್ಯಾಲೆನ್ಸ್ಡ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ ಆ್ಯಂಡ್ ನಿಮ್ಮಿಂದನೇ ಸಾಧ್ಯ. ಸೊ ಆ ಟೆಕ್ನಿಕ್ ಯಾವುದು, ಆ ಸೀಕ್ರೆಟ್ ಯಾವುದು ಅನ್ನೋದನ್ನು ಕೂಡ ಕಲಿತೀರ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಾಪ್ ಮಾಡ್ಬೋದು. ಇದೇ ಸಂಡೇ ಬೆಳಗ್ಗೆ 9ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೀಟ್ಸ್ ಲಿಮಿಟೆಡ್ ಆಗಿರೋದ್ರಿಂದ ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ನ ಅವಾಯ್ಡ್ ಮಾಡಿ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮೀಟ್ ಯು ಆಲ್ ಇನ್ ನ್ಯೂ ಇಯರ್ ವೆಬಿನಾರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.